ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ತಿರುಗೊಮ್ಮೆ ಈ ಕರ್ತನ ಮೇಜಿನ ಆರಾಧನೆ ಪೂರ್ವ ಸಿದ್ಧತಾ ಆರಾಧನೆಯಲ್ಲಿಯೂ ಅದೇ ರೀತಿ ಮುಂಜಾವಿನ ಪ್ರಾರ್ಥನೆಯಲ್ಲಿಯೂ ಕರ್ತನು ಬರುವಂತೆ ಕೊಟ್ಟ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಧ್ಯಾನ ಮಾಡುತ್ತಿದ್ದ ಸಂದೇಶದ ಕೊನೆಯ ಭಾಗಕ್ಕೆ ನಾವು ಪ್ರವೇಶಿಸಿದ್ದೇವೆ. ಆ ವಾಕ್ಯ ಭಾಗ ಯಾವುದಾಗಿದೆ? ಆದಿಕಾಂಡ 20ನೇ ಅಧ್ಯಾಯ 11ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಅಬ್ರಹಾಮನ ಜೀವಿತದಲ್ಲಿ ಒಂದು ನಡೆದಂತ ಘಟನೆ. ಆತನು ಯಾವ ಸ್ಥಳಕ್ಕೆ ಹೋಗಿದ್ದ? ದೇವರ ಭಯ ಇಲ್ಲದಂತ ಸ್ಥಳಕ್ಕೆ ಅವನು ಹೋಗಿದ್ದ. ಹಲ್ಲೆಲೂಯಾ. ದೇವರ ಭಯ ಇಲ್ಲದ ಸ್ಥಳ ಒಬ್ಬ ಮನುಷ್ಯನು ಯಾವ ಯಾವ ರೀತಿಯಲ್ಲಿ ತಲುಪ್ತಾನೆ ಎಂದು ನೋಡುವ ಮೊದಲನೇದಾಗಿ ತನ್ನ ಸ್ವ ಇಚ್ಛೆಯಿಂದ, ಇದನ್ನೆಲ್ಲರೂ ಬರ್ಕೊಂಡಿದ್ದೀರಾ? ಸ್ವ ಇಚ್ಛೆಯಿಂದ ಅವರು ಒಬ್ಬ ಮನುಷ್ಯ ಹೋಗ್ತಾನೆ. ಸ್ವ ಇಚ್ಛೆಯಿಂದ ಹೋದ್ರೆ ನಮಗೆ ಇಕ್ಕಟ್ಟಾಗುತ್ತಾ? ನಮಗೆ ಆಶೀರ್ವಾದ ಆಗುತ್ತಾ? ಏನಾಗುತ್ತೆ? ತನ್ನ ಇಚ್ಛೆಯ ಪ್ರಕಾರ, ತನ್ನ ಆಲೋಚನೆ, ತನ್ನ ಪ್ಲಾನಿಂಗ್ ಪ್ರಕಾರವಾಗಿ ಹೋದ್ರೆ ದೇವರ ಭಯ ಇಲ್ಲದ ಜಾಗದಲ್ಲಿ ಕಷ್ಟಗಳನ್ನ ಅನುಭವಿಸದಂತಹ ಪರಿಸ್ಥಿತಿ ಎದುರಾಗಂದ್ರೆ, ಎರಡನೇದಾಗಿ ನೋಡುವಾಗ ಇನ್ನೊಬ್ಬರ ಒತ್ತಾಯದಿಂದ ದೇವರ ಭಯ ಇಲ್ಲದ ಸ್ಥಳಕ್ಕೆ ಹೋದಾಗ ನೀನು ಇನ್ನೋಸೆಂಟ್ ಆಗಿರ್ತೀಯ, ನೀನು ಮುಗ್ಧನಾಗಿರ್ತೀಯ, ನಿನಗೆ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ತೆಗೆದುಕೊಳ್ಳುವಂತ ಕ್ಷಮತೆ ಸಾಮರ್ಥ್ಯ ಇದ್ರೂ ಕೂಡ ನಿನ್ನ ಮೇಲೆ ದಬ್ಬಾಳಿಕೆ ನಡೆಸಿದ ಇನ್ನೊಬ್ಬ ವ್ಯಕ್ತಿ ಅವ್ರೇನ್ ಮಾಡ್ತಾರೆ? ನಿನ್ನನ್ನ ಕರ್ಕೊಂಡು ಹೋಗ್ತಾರೆ. ಆವಾಗ ಕರ್ತನು ನಿನ್ನ ಒಂದು ಪರಿಸ್ಥಿತಿ ಅಸಹಾಯಕತೆಯನ್ನು ನೋಡಿ ಕರ್ತನು ಕಾಯುವಾತನಾಗಿ. ಹಲ್ಲೆಲೂಯಾ. ಮೂರನೇದಾಗಿ ನೋಡುವಾಗ ದೇವರ ಚಿತ್ತ ಇದ್ದು ದೇವರ ಭಯ ಇಲ್ಲದ ಜಾಗಕ್ಕೆ ಹೋದಾಗ ಏನ್ ನಡೆಯುತ್ತೆ ಅಲ್ಲಿ? ದೇವರು ಕಾಪಾಡುತ್ತಾನೆ. ಅಂದ್ರೆ ದೇವರ ಪರ್ಸನಲ್ ಎನ್ಕೌಂಟರ್ ಇದ್ದು ದರ್ಶನವನ್ನ, ಯೋಜನೆಯನ್ನ ಅಥವಾ ದೇವರ ಆಲೋಚನೆಯನ್ನ ಹೊಂದಿದವರಾಗಿ ನಾವು ಒಂದು ಸ್ಥಳಕ್ಕೆ ಹೋದಾಗ ಕರ್ತನು ಅಲ್ಲಿ ನಮ್ಮನ್ನ ಕಾಯುವಾತನಾಗಿದ್ದಾನೆ. ಆ ಉದ್ದೇಶವನ್ನ ನೆರವೇರಿಸಲು ಕರ್ತನು ತಾನೇ ಸಹಾಯ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಾಲ್ಕನೇ ಆಗಿದ್ದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಚಿತ್ತ ಇದೆ. ದೇವರ ಚಿತ್ತ ಇದೆ, ಆದ್ರೆ ದೇವರ ಭಯವಿಲ್ಲದ ಜಾಗಕ್ಕೆ ಹೋಗೋದಕ್ಕೆ ನಮ್ಗೆ ಮನಸ್ಸಿಲ್ಲ. ದೇವರ ಚಿತ್ತ ಇದೆ, ದೇವರು ನೀನು ಆ ಒಂದು ದೇವರ ಭಯ ಇಲ್ಲದ ಜಾಗಕ್ಕೆ ಅಂತ ಅನ್ಕೊಂಡೆ ಕಳಿಸ್ತಾ ಇದ್ದಾರೆ. ಆದ್ರೆ ಆ ಭಯ ಇಲ್ಲದ ಜಾಗಕ್ಕೆ ನಮ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಕಳಿಸ್ತಾರೆ ದೇವರು? ಏನಕ್ಕೆ ಕಳಿಸ್ತಾರೆ? ಉದ್ದೇಶ ನಿನ್ನೆ ಕಲ್ತ್ಕೊಂಡ್ವಿ ನಾವು. ಸುವಾರ್ತೆ ಸಾಲದಕ್ಕಿರ್ಬೋದು, ಫಸ್ಟ್ ರೀಸನ್ ತಿಳ್ಕೋಬಹುದು. ಇನ್ನೊಂದು ವೈಯಕ್ತಿಕವಾಗಿ ನೋಡೋದಾದ್ರೆ ದೇವರ ಬಗ್ಗೆ ಅರಿವು. ನಾವು ಸ್ವದೇಶದಲ್ಲೇ ಆತನ ಸಭೆಯಲ್ಲೇ ನಾವು ಅನೇಕ ಅರಿವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ದೇವರ ಭಯ ಇಲ್ಲದ ಸ್ಥಳಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ನಮಗೆ ದೇವರ ಸ್ವಸ್ಥಳದಲ್ಲಿ ಅಥವಾ ಸಭೆಯಲ್ಲಿ ನಮಗೆ ಎಲ್ಲನೂ ಕೂಡ ಆರಾಮಾಗಿರುತ್ತೆ. ಎಲ್ಲ ಹಾಲು ಆ ಬಾಟ್ಲಲ್ಲಿ ಹಾಕಿ ಚೆನ್ನಾಗಿ ನಮ್ಗೆ ದೇವರು ಬಾಯಿಗೆ ಇಟ್ಟು ಚೆನ್ನಾಗಿ ಕುಡಿಯಪ್ಪ ಅಂತ ಅನ್ಕೊಂಡು ಹೇಳ್ತಾರೆ. ಈ ಕುಡಿತಾ ಮಕ್ಕಳು ಏನ್ ಮಾಡ್ತಾವ ಗೊತ್ತಾ? ಆಟಗಳು ಸ್ಟಾರ್ಟ್ ಆಗ್ತವೆ. ಅದನ್ನ ಕಿತ್ತು ಬಿಸಾಡೋದು, ಹಠ ಮಾಡೋದು, ಆದ್ಮೇಲೆ ಅದನ್ನ ಕೆಳಗಡೆ ಹಾಕ್ಸೋದು, ಕೆಳಗಡೆ ಬಿಡಿಸಿದ ಯಾಕಂದ್ರೆ ಒಂದೇ ರುಚಿ ಬರ್ತಿದೆಯಲ್ಲ ಅಂತ ಹಿಂಗೆಲ್ಲ ಮಾಡ್ತವೆ. ಆವಾಗ ಏನ್ ಮಾಡ್ತಾರೆ ಹೇಳಿ? ಸ್ವಲ್ಪ ತಾಯಿದು ಬಿಹೇವಿಯರ್ ಚೇಂಜ್ ಆಗುತ್ತೆ, ತಂದೆದು ಬಿಹೇವಿಯರ್ ಚೇಂಜ್ ಆಗುತ್ತೆ. ಚೇಂಜ್ ಆಗಿ ಏನ್ ಮಾಡ್ತಾರೆ? ಅವಾಗ ತಾಯಿ ಬಾಟಲ್ ಹಾಲು ಕೊಡೋದಿಲ್ಲ, ಬೇರೆಯವ್ರ ಕೈ ಕೊಟ್ಟು ಸ್ವಲ್ಪ ಕುಡಿಸಿ ಅವ್ರಿಗೆ ಅಂತ ಅನ್ಕೊಂಡು ಅಂತಾರೆ. ಅವ್ರೇನ್ ಮಾಡ್ತಾರೆ? ಆ ತಾಯಿಯ ಪ್ರೀತಿ ಅವ್ರಿಗೆ ಇರೋದಿಲ್ಲ. ಅವ್ರಿಗೆ ಮ್ಯಾಟ್ರ್ ಏನು ಹೇಳಿರೋದು? ತಾಯಿ ತಂದೆ ಕುಡಿಸ್ಬೇಕಷ್ಟೇ. ಅವ್ರು ಕುಡಿಸಿ ಬಾಟ್ಲ್ ಖಾಲಿ ಮಾಡಿ ಇಟ್ಟಿರ್ತಾರೆ. ಆದ್ರೆ ಮಗುವಿನ ಪರಿಸ್ಥಿತಿನ ಆಲೋಚನೆ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ನಾವು ಕೂಡ ಹಂಗೇನೆ ಹಾಲುಣಿಸುವ ರೀತಿಯಲ್ಲಿ ಕುಡಿತಾ ಇರ್ತೇವೆ. ನಮ್ಗೆ ಏನಂತಂದ್ರೆ ಬಹಳ ಸ್ಪೂನ್ ಫೀಡಿಂಗ್ ನಡೀತಾ ಇರುತ್ತೆ. ಆವಾಗ ಸ್ಪೂನ್ ಫೀಡಿಂಗ್ ನಡೆಯುವಾಗ ನಾವಲ್ಲಿ ಟ್ರೈನ್ ಅಪ್ ಆಗೋದಿಲ್ಲ. ಟ್ರೈನ್ ಅಪ್ ಆದ್ರೆ ಬಾರಿ ಒಳ್ಳೇದು, ಅದೇ ಟ್ರೈನ್ ಅಪ್ ಆಗೋದಿಲ್ಲ. ಏನ್ ಮಾಡ್ತಾರೆ? ದೇವರು ಭಯ ಇಲ್ಲದ ಸ್ಥಳಕ್ಕೆ ದೇವರು ಕಳಿಸ್ತಾರೆ. ಹಲ್ಲೆಲೂಯಾ. ಕಳಿಸಿ ಅಲ್ಲಿ ನಮ್ಮನ್ನ ಟ್ರೈನ್ ಅಪ್ ಮಾಡ್ತಾರೆ, ಅಲ್ಲಿ ನಮ್ಮನ್ನ ಟ್ರೈನ್ ಅಪ್ ಮಾಡ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಟೆಸ್ಟ್ ಎಷ್ಟೇ ಆಗ್ಲಿ ವೆಹಿಕಲ್ಗೆ ಕಂಪ್ನಿ ಅವರು ಮಾರ್ಕೆಟ್ ಬಿಡುವಾಗ ಆದ್ರೂ ಕೂಡ ಹೊಸ ಕೇಸಸ್ಗಳು ಎಲ್ಲಿ ಗೊತ್ತಾಗುತ್ತೆ? ಹೊಸ ಅದರ ಡಿಸ್ಅಡ್ವಾಂಟೇಜ್ ಎಲ್ಲಿ ಗೊತ್ತಾಗುತ್ತೆ?
ಓಡಿ ಯಾರು ಪ್ರಯಾಣಿಕರಿರ್ತಾರೋ ಅವನು ಮಾಡಿರೋ ಅವಾಂತರಗಳು ಇರ್ಬೋದು, ಅಥವಾ ಆ ಡಿಫೆಕ್ಟ್ ಅನ್ನ ಕಂಡುಹಿಡಿದೇ ಇರ್ಬೋದು. ನೋಡ್ರಿ, ಓಲಾ ಎಂಬಂತ ಗಾಡಿ ಅದು ಬ್ಲಾಸ್ಟ್ ಆಗುತ್ತೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಕಂಪ್ನಿ ರೋಡ್ ಬಿಡುವಾಗ್ಲೂ ಗೊತ್ತಿರಲಿಲ್ಲ. ಆದ್ರೆ ಕಸ್ಟಮರ್ ಕೈಗೆ ಸಿಕ್ಕಿದ ನಂತರ ಅದು ಬ್ಲಾಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಬ್ಲಾಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಏನಾಯ್ತು, ಅಲ್ಲಿ ಏನೋ ಒಂದು ಡಿಫೆಕ್ಟ್ ಇದೆ ಅಂತ ಗೊತ್ತಾಯ್ತು. ಸೊ ಅದೇ ರೀತಿಯಲ್ಲಿ ಯಾವಾಗ ತರಬೇತಿಗೊಳಪಡಿಸುತ್ತೋ, ಯಾವಾಗ ಆನ್ ಗೋಯಿಂಗ್ ಲೈಫ್ ಅಲ್ಲಿ ಅನುಭವ ಮಾಡುತ್ತೋ, ಆವಾಗಲೇ ನಮ್ಗೆ ನಿಜ ಜೀವನ ಏನು ಅಂತ ಗೊತ್ತಾಗುತ್ತೆ. ಕೆಲವು ಸರಿ ನೋಡ್ರಿ, ಕೆಲವು ಮಕ್ಕಳನ್ನ ತಂದೆ ತಾಯಿ ಮನೆಯಲ್ಲಿ ಬಹಳ ಇದನ್ನ ಮುದ್ದಿಂದ ಬೆಳೆಸ್ತಿರ್ತಾರೆ. ಏನ್ ಹೇಳಿದ್ರು ಕೂಡ ಏನೋ ಫಸ್ಟ್ ತಂದೆ ತಾಯಿಗಳು ಮುದ್ದು ಮಾಡಿ ಬೆಳೆಸಿ ಕೊನೆಗೆ ಅವ್ರು ಹೆಂಗೆ ಇರ್ತಾರೆ ಅಂತಂದ್ರೆ ಏನೂ ಮಾಡೋದಕ್ಕೆ ಅವ್ರು ಮುಂದುವರಿಯೋದಿಲ್ಲ, ಏನೋ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಮುಂದುವರಿ. ಅವ್ರಿಗೆ ಏನ್ ಮಾಡ್ತಾರೆ, ಅವಾಗ ಚಿಕ್ಕಪ್ಪನ ಮನೆಗೋ ದೊಡ್ಡಪ್ಪನ ಮನೆಗೋ ಕಳಿಸ್ತಾರೆ, ಅಥವಾ ಯಾರಾದ್ರೂ ಗೊತ್ತಿರೋ ಅಂಗಡಿಗೆ ಕೆಲಸಕ್ಕೆ ಹಾಕ್ತಾನೆ. ಯಾಕೆಂತಂದ್ರೆ ಆ ಯಜಮಾನನ ಕೆಳಗಡೆ ಅವನ ಕೆಲಸ ಮಾಡುವಾಗ ಅವನ ಟ್ರೈನ್ ಅಪ್ ಆಗ್ತಾನೆ. ಒಂದು ದಿನದ ಎಲ್ಲಾ ದಿನಚರಿ ತಂದೆಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಏನ್ ಮಾಡ್ತಾ ಇದ್ದಾನೆ, ಎಷ್ಟು ಗಂಟೆ ಬರ್ತಾನೆ, ಎಷ್ಟು ಗಂಟೆ ಹೋಗ್ತಾನೆ, ಎಷ್ಟು ಗಂಟೆಗೆ ಟೈಮ್ ಊಟಕ್ಕೆ ತಗೋತಾನೆ, ಅಲ್ಲಿಂದ ಎಲ್ಲೋ ಹೋಗ್ತಾನೆ, ಎಲ್ಲವೂ ಕೂಡ ಟ್ರ್ಯಾಕ್ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಅಲ್ಲಿ ಒಂದು ಶಿಸ್ತಿಗೆ ಒಳಪಡಿಸೋದ ಕಾರ್ಯ. ಇದೇ ರೀತಿಯಲ್ಲಿ ಇಸ್ರೇಲರು ಈ ಕಾರ್ಯಕ್ಕೆ ಒಳಗಾಗ್ತಾರೆ. ಯೆರೆಮೀಯ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ ಬರುವಾಗ ಈಗ ಬಂದು ಪಾಠನ ನಾವು 2 ಅರಸುಗಳ ಪುಸ್ತಕ ಕೊನೆಯ ಭಾಗದಲ್ಲಿಯೂ, ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ನೋಡುವಾಗ ಎಸಿಕೇಲ ಪ್ರವಾದನೆ ಗ್ರಂಥದ ಮಧ್ಯಭಾಗದಲ್ಲಿಯೂ, ಅದೇ ರೀತಿಯಲ್ಲಿ ಯೆರೆಮೀಯ ಪ್ರವಾದನೆಯ 21ನೇ ಚಾಪ್ಟರ್ ಇಂದ ಕೆಳಗಡೆ ನಾವು ನೋಡ್ತೀವಿ. ಏನ್ ಸಂದರ್ಭ ಅಂತಂದ್ರೆ, ಇಸ್ರೇಲ್ರು ದೇವರ ವಿರುದ್ಧವಾಗಿ ತಿರುಗುತ್ತಿದ್ದಾರೆ. ಇಸ್ರೇಲ್ರು ದೇವರ ಮಾತನ್ನು ಕೇಳ್ತಾ ಇದ್ದಾರೆ. ಇಸ್ರೇಲ್ ಎಷ್ಟು ಹೇಳಿದ್ರು ಕೂಡ ಅದನ್ನ ಆಶೀರ್ವಾದವನ್ನ ಅರಣ್ಯದಲ್ಲಿ ಅನುಭವಿಸಿದ್ರು, ದಾವಿದನ ಕಾಲದಲ್ಲಿ ಅನುಭವಿಸಿದ್ರು, ತದನಂತರ ಸೊಲೊಮೋನನ ಕಾಲದಲ್ಲಿ ಅನುಭವಿಸಿದ್ರು, ಅನೇಕ ರಾಜರುಗಳ ಕಾಲದಲ್ಲಿ ಅನುಭವಿಸಿದ್ರು. ಆದ್ರೂ ಕೂಡ ದೇವರ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತಾ ಬಂದ್ರು. ಈಗ ಇಸ್ರೇಲರಿಗೆ ಚಿಕ್ಕ ಶೋಧನೆಗಳು, ಆ ಹೊರಗಡೆ ಬರುವಂತ ಅಟ್ಯಾಕ್ಗಳು ಆದ್ರೂ ಕೂಡ ದೇವರ ರಕ್ಷಣೆ ಮಾಡಿ ಕಾಪಾಡೋದು ಕೂಡ ಅವರು ಅದಕ್ಕೆ ಬುದ್ಧಿ ಕಲೀಲರಿಂದ ದೇವರು ಏನ್ ಮಾಡ್ತಾ ಇದ್ದಾರೆ, ಇವರನ್ನ ನಾನು ಇಲ್ಲೇ ಇಟ್ಟು ಚೆನ್ನಾಗಿ ನೋಡ್ಕೊಂಡು ಹಾಲು ಜೇನು ಹರಿಯುವಂತ ಈ ದೇಶದಲ್ಲಿ ಇಟ್ಟು ಬಿಟ್ರೆ ಇವರು ನನ್ನ ಮಕ್ಕಳ ಆಗಿರೋದಿಲ್ಲ, ನಾಳೆ ಸೈತಾನ ಎಲ್ಲರನ್ನ ಬಾಚ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡು ಏರ್ಕಾರ್ ಮಾಡ್ತಾರೆ. ನೆಬೂಕದ್ನೆಚ್ಚರನ್ನ ಎಬ್ಬಿಸ್ತಾರೆ. ನೆಬೂಕದ್ನೆಚ್ಚರನ್ನ ಎಬ್ಬಿಸಿ ಒಂದು ಅಟ್ಯಾಕ್ ನಡೆಯುತ್ತೆ. ನೆಬೂಕದ್ನೆಚ್ಚರ ಇದಕ್ಕಿಂತ ಮುಂಚೆ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ನಡೆದಿದೆ. ಆದ್ರೆ ನೆಬೂಕದ್ನೆಚ್ಚರನ ರೀತಿಯಲ್ಲಿ ಅಲ್ಲಿಯ ತನಕ ಅಟ್ಯಾಕ್ಗಳು ನಡೆದಿರಲಿಲ್ಲ. ಆ ಅಟ್ಯಾಕ್ ಆದಾಗ ಸಂಪೂರ್ಣವಾಗಿ ಇಸ್ರೇಲ್ ದೇಶವನ್ನ ಧ್ವಂಸ ಮಾಡ್ತಾನೆ ನೆಬೂಕದ್ನೆಚ್ಚರ. ನೆಬೂಕದ್ನೆಚ್ಚರನ್ನು ಧ್ವಂಸ ಮಾಡಿದಾಗ 2 ಗುಂಪನ್ನ ನೆಬೂಕದ್ನೆಚ್ಚರ ಮಾಡ್ತಾರೆ. ಒಂದು ಬುದ್ಧಿವಂತರನ್ನ, ಜ್ಞಾನಿಗಳನ್ನ, ತನಗೆ ಬೇಕಾದವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಬಾಬೆಲ್ ದೇಶಕ್ಕೆ ಕರೆದುಕೊಂಡು ಹೋಗ್ತಾನೆ. ಇನ್ನು ಬಡವರನ್ನ, ಏನೋ ಆಗದವರನ್ನ ಮತ್ತು ತನ್ನ ಮಾತಿಗೆ ಕೇಳುವಂತ ಅಧಿಕಾರಿಗಳನ್ನ ಎಲ್ಲಿ ನೇಮಿಸ್ತಾನೆ, ಇಸ್ರೇಲ್ ದೇಶದಲ್ಲೇ ನೇಮಿಸ್ತಾನೆ. ಆದ್ರೆ ಈ 2 ಪಂಗಡಗಳನ್ನ ಮಾಡಿ ಹೋದ ನಂತರ ಈ ಇಸ್ರೇಲ್ ದೇಶದಲ್ಲಿರುವಂತ ಯಾರು ಈ ಇಸ್ರೇಲರು ಇದ್ದಾರೆ, ಅವರೊಂದು ಆಲೋಚನೆ ಮಾಡ್ತಾರೆ. ಏನಂತಂದ್ರೆ, ನಾವು ಇಲ್ಲಿ ನಿಂತ್ರೆ ಏನೇ ನಮ್ಮ ರಾಜ ಮಾಡಬೇಕಂದ್ರು ನೆಬೂಕದ್ನೆಚ್ಚರ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ತಾರೆ. ನಾವು ಇಲ್ಲಿರೋದು ಬೇಡ, ನಾವೆಲ್ಲ ಹೋಗೋಣ, ಐಗುಪ್ತ ದೇಶಕ್ಕೆ ಹೋಗೋಣ ಅಂತ ಅನ್ಕೊಂಡು ಆಲೋಚನೆ ಮಾಡ್ತಾರೆ. ಈಗ ಎಷ್ಟು ಪಂಗಡ ಆಯ್ತು? 3 ಪಂಗಡ ಆಯ್ತು. ಒಂದು ಇಸ್ರೇಲ್ರೇ 3 ರೀತಿಯಲ್ಲಿ ಡಿವೈಡ್ ಆಗ್ತಾರೆ. ಒಂದು ಇಸ್ರೇಲ್ ಅಟ್ಯಾಕ್ ಆದ್ರೆ ಇಸ್ರೇಲ್ ಅಲ್ಲೇ ಇದ್ದಾರೆ. ಇನ್ನೊಂದು ಬಾಬೆಲ್ ದೇಶಕ್ಕೆ ಒಂದು ಗುಂಪು ಹೋಗಿದೆ. ಇನ್ನೊಂದು ಇಸ್ರೇಲ್ ದೇಶದಲ್ಲಿ ನಮಗೆ ಇರಕ್ಕಾಗ ನಾಳೆ ದಿವಸ ನೆಬೂಕದ್ನೆಚ್ಚರ ನಮ್ಮನ್ನ ಸರ್ವನಾಶ ಮಾಡ್ಬಿಡ್ತಾನೆ ಅಂತ ಅನ್ಕೊಂಡು ಎಲ್ಲೋಗಿದ್ದಾರೆ, ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕರ್ತನು ಯೆರೆಮೀಯನ ಮುಖಾಂತರವಾಗಿ ಮಾತನಾಡಿದ ಮಾತು ಇದಾಗಿದೆ. ಯೆರೆಮೀಯ 27ನೇ ಅಧ್ಯಾಯ 5ನೇ ವಚನ. ಹಿನ್ನೆಲೆ ಎಲ್ಲರಿಗೂ ಅರ್ಥ ಆಯ್ತಲ್ಲ? ಯೆರೆಮೀಯ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 5ನೇ ವಚನ. ನಾನೇ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನು, ಭೂಮಿಯನ್ನು, ಅದರ ಮಾನವರನ್ನು, ಪಶುಗಳನ್ನು ಸೃಷ್ಟಿಸಿದ್ದೇನೆ. ಈ ನನ್ನ ಸೃಷ್ಟಿಯನ್ನು, ಇದು ನಮಗೆ ಅರ್ಥ ಆಗಿರುವಂತ ವಿಚಾರ, ಈ ನನ್ನ ಸೃಷ್ಟಿಯನ್ನು ನನಗೆ ಸರಿತೋಚಿದವನಿಗೆ ಕೊಡಬಲ್ಲೆನು. ಈಗ ಈ ದೇಶವನ್ನೆಲ್ಲ ಬಾಬೆಲಿನ ಅರಸರು, ಗಮನಿಸಿರಿ ಮುಂದಿನ ನನ್ನ ಸೇವಕರು ಆದ ನೆಬೂಕದ್ನೆಚ್ಚರನ ಕೈವಶ ಮಾಡಿದ್ದೇನೆ. ಅವನ ಸೇವೆಗಾಗಿ ಭೂಜಂತುಗಳನ್ನು ಕೊಟ್ಟಿದ್ದೇನೆ. ನಾವೆಲ್ಲೂ ಕೂಡ ದುಷ್ಟ ಅಂತ ಅನ್ಕೊಳ್ಳಿಕ್ಕಲ್ಲ. ನೆಬೂಕದ್ನೆಚ್ಚರನ
ಆದ್ರೆ ದೇವರು ಯಾರನ್ನು ಬೇಕಾದರೂ ಉಪಯೋಗಿಸಬಹುದು. ಹಲ್ಲೆಲೂಯಾ. ಯಾರನ್ನು ಬೇಕಾದರೂ ತನ್ನ ಮಕ್ಕಳನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಬರೋದಕ್ಕೋಸ್ಕರವಾಗಿ ಆತನ ಉಪಯೋಗಿಸಲು ಶಕ್ತನಿದೆ. ನಾವು ಇವತ್ತಿನ ದಿವಸ ನೆಬೂಕದ್ನೆಚ್ಚರನನ್ನ ದೇವರು ನನ್ನ ಸೇವಕನನ್ನು ಕರೆದ ವಿಚಾರ ನಾವು ಟಚ್ ಮಾಡಕ್ ಹೋಗೋದು, ಅದು ದೊಡ್ಡ ಸಬ್ಜೆಕ್ಟ್ ಆಗಿದೆ. ಇವತ್ತಿನ ಮುಂದೆ ಹೋಗೋಣ. ಅವನ ದೇಶಕ್ಕೆ ಕಾಲವು ಹತ್ತರಿಸುವ ತನಕ ಸಕಲ ಜನಾಂಗಗಳು ಅವನಿಗೂ ಅವನ ಮಗನಿಗೂ ಮೊಮ್ಮಗನಿಗೂ, ಗಮನಿಸಿರಿ, 3 ತಲೆಮಾರು, ಅವನಿಗೂ ಅವನ ಮಗನಿಗೂ ಅವನ ಮೊಮ್ಮಗನಿಗೂ ಅಡಿಯಾಳಾಗಿ ಬಿದ್ದಿರುವವು. ಆಮೇಲೆ ಅನೇಕ ಜನಾಂಗಗಳು, ಮಹಾರಾಜರು ಅವನನ್ನೇ ಅಡಿಯಾಳನ್ನಾಗಿ ಮಾಡಿಕೊಳ್ಳುವರು. ಅವನ ಅವನತಿ ಕೂಡ, ಅವನ ಸಾಮ್ರಾಜ್ಯದ ಅವನತಿ ಕೂಡ ನಮಗೆ ಗೊತ್ತಾಗ್ತದೆ. ಯಾವ ಜನಾಂಗ, ಯಾವ ರಾಜ್ಯ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಅಡಿಯಾಳಾಗಲಿಕ್ಕೂ ಬಾಬೆಲಿನ ಅರಸನ ನೊಗಕ್ಕೆ ಹೆಗಲು ಕೊಡಲಿಕ್ಕೂ ಒಪ್ಪದೋ ಆ ಜನಾಂಗವನ್ನು ನಾನು ಖಡ್ಗ, ಕ್ಷಾಮ, ವ್ಯಾಧಿಗಳಿಂದ ದಂಡಿಸುತ್ತಾ ಬಂದು ಕಡೆಯಲ್ಲಿ ಅವನ ಕೈಯಿಂದಲೇ ನಿರ್ಮೂಲ ಮಾಡಿಸುವೆನು. ಇದು ಯೆಹೋವನ ನುಡಿ. ಸಂಪೂರ್ಣವಾಗಿ ದೇವರ ಪಕ್ಷ ಬದಲಾವಣೆ ಆಗಿರೋದನ್ನು ನಾವು ಗಮನಿಸ್ತೇವೆ. ದೇವ ಜನಾಂಗದ ವಿಚಾರವಾಗಿ, ದೇವ ಜನಾಂಗದ ಜಯಕ್ಕೋಸ್ಕರವಾಗಿ ನಿಲ್ಲಬೇಕಾದ ಕರ್ತನು ಈಗ ಏನಾಗಿದ್ರೆ, ದೇವರ ವಿರುದ್ಧವಾಗಿ ತಿರುಗಿರುವಂತ ತನ್ನ ಮಕ್ಕಳನ್ನ ಒಂದು ಟ್ರೈನಿಂಗ್ ಅನ್ನ ಕೊಡೋದಕ್ಕೆ, ಒಂದು ತರಬೇತಿಯನ್ನ ಕೊಡೋದಕ್ಕೆ, ಒಂದು ಪರೀಕ್ಷೆಯಲ್ಲಿ ಒಳಪಡಿಸಿ, ಒಂದು ಶೋಧನೆಯಲ್ಲಿ ಒಳಪಡಿಸಲಿಕ್ಕೆ ಏನ್ ಮಾಡ್ತಿದ್ದಾರೆ, ಕರ್ತನ ಶತ್ರುವಿನ ಪಕ್ಷವನ್ನ ಹಿಡಿದಿರುವುದನ್ನು ಗಮನಿಸ್ತೇವೆ. ಅನೇಕ ಬಾರಿ ನಾವು ಕೂಡ ಹೋಗ್ತೀವಲ್ಲ ಟೀಚರ್ ಹತ್ರ, ನಮ್ಮ ಮಗುವಿನ ಬಗ್ಗೆ ವಿಷಯ ಕೇಳಕ್ಕೆ ಹೋಗ್ತೀವಿ. ಯಾವ ರೀತಿ ಹೋಗ್ತೀವಿ? ನಮ್ಮ ಮಗು ಏನು ಹೇಳಿದೆಯೋ, ಏನೆಲ್ಲ ನಾನು ಹಂಗ್ ಮಾಡಿದ್ದೆ, ಹಿಂಗ್ ಮಾಡಿದ್ರೆ ಟೀಚರ್ ಹಿಂಗ್ ಮಾಡಿದ್ರು, ಅಥವಾ ಅವನ್ ಹಂಗ್ ಮಾಡ್ದ, ಇವನ್ ಹಂಗ್ ಮಾಡ್ದ, ದೂರ ಇರುತ್ತೆ, ಎಲ್ಲ ಡ್ರಾಮಾ ಕ್ರಿಯೇಟ್ ಆಗಿರುತ್ತೆ. ಒಂದು ವೇ ಆಫ್ ಆಲೋಚನೆ ಮಾತು ಹೊಂದ್ಕೊಂಡು ಸ್ಕೂಲ್ಗೆ ಹೋದ ಕೂಡಲೇ ಅಲ್ಲಿ ಟೀಚರ್ ಹೇಳೋ ರಿಪೋರ್ಟ್ ಕೇಳಿದ್ರೆ, ಟೀಚರ್ ಹೇಳೋ ಮಾತುಗಳನ್ನು ಕೇಳಿದ್ರೆ, ಇವನು ಇಷ್ಟೆಲ್ಲ ಮಾಡಿದಾನ, ಕೇಸ್ ಹೆಂಗ್ ಹೋಗಿದ್ದು, ಟೀಚರ್ಗೆ ಬೈಯಕ್ ಹೋಗಿರೋದು, ಪ್ರಿನ್ಸಿಪಲ್ಗೆ ಗದರಿಸಕ್ ಹೋಗಿರೋದು, ಅವ್ರ ಹತ್ರ ಮಾತಾಡಿ ನನ್ನ ಒಂದು ಮಗುವಿಗೆ ನೀವು ಯಾಕೆ ಹಿಂಗ್ ಮಾಡಿದ್ರಿ ಅಂತ ಕೇಳಕ್ ಹೋಗಿದ್ದು. ಅಲ್ಲಿರೋ ಅವ್ರ ಮಾತುಗಳನ್ನ, ಅವ್ರ ಪ್ರೂಫ್ಗಳನ್ನ, ಎಕ್ಸಾಮ್ ಪೇಪರ್ಗಳನ್ನ ನೋಡಿದ್ರೆ ಏನು ಮಾರ್ಕ್ಸ್ ಇಲ್ಲ. ಇವನು ಹೇಳೋದಕ್ಕೂ ಅವ್ರು ಹೇಳ್ತಿರೋದಕ್ಕೂ ಮತ್ತೆ ಅವ್ರು ತೋರಿಸ್ತಿರೋ ಪ್ರೂಫ್ಗಳಿಗೂ ಸಂಬಂಧನೇ ಇಲ್ಲ. ನಾವ್ ಎಲ್ಲಿ ತಿರುಗಿಬಿಡ್ತೀವಿ? ಮಗನ ಮೇಲೆ ತಿರುಗಲ್ಲ, ಟೀಚರ್ ಮೇಲೆ, ಟೀಚರ್ ಪಕ್ಷಕ್ಕೆ ನಿಲ್ತೀವಿ. ಒಡಿ ತದಕ್ರಿ ಇವನಿಗೆ ಅಂತ ಅನ್ಕೊಂಡು. ಆಟ ಮೇಲೂ ಕೂಡ ಮಗನ ಪಕ್ಷದಲ್ಲಿ ನಿಲ್ಲೋದ ಅಥವಾ ಟೀಚರ್ ಪಕ್ಷದಲ್ಲಿ ನಿಲ್ಬೇಕಲ್ವ? ಟೀಚರ್ ಪಕ್ಷದಲ್ಲಿ ನಿಲ್ಬೇಕಲ್ವಾ? ಟೀಚರ್ ಪಕ್ಷದಲ್ಲಿ ನಿಂತ್ರೆ ಮಗ ಸರಿ ಹೋಗ್ತಾನೆ. ಇಲ್ಲ ಅಂತಂದ್ರೆ ಅವನ್ ಕಾಲಿಗೆ ಒದೆಯೋ ಶಕ್ತಿ ಬರುತ್ತಲ್ಲ, ಅವನ್ ಕಾಲಿಗೆ ಒದೆಯೋ ಶಕ್ತಿ ಬರುತ್ತಲ್ಲ, ಆ ಶಕ್ತಿ ಬಂದಾಗ ನೀಟಾಗಿ ಹೊಡಿತಾನೆ. ನಾವು ಮಲಗಿರ್ತೀವಿ. ಮೊನ್ನೆ ಯಾವ್ದೋ ಒಂದು ಫೋನ್ ಬಂತು, ಮಲಗಿದ್ರಂತೆ ಪಾಪ ತಂದೆ ಮಲಗದವ್ರನ್ನ ಎಬ್ಬಿಸಿ ಅದೇ ಗೊತ್ತ, ನಿಜವಾಗಿ ನಡೆದಂತ ಘಟನೆ. ತಂದೆ ಎದ್ದು ತಂದೆನ ಎಬ್ಬಿಸಿ ಎದೆ ಗೊತ್ತಂತ. ಒಂದನ್ನು ತಿಳ್ಕೊಳ್ರಿ, ತಂದೆ ತಾಯಿಗಳನ್ನ ಹಿಂಸಿಸುವವರು, ತಂದೆ ತಾಯಿಗಳನ್ನ ಬಾಧೆಪಡಿಸುವವರೇ ನಿಮ್ಮ ಆಯಸ್ಸಿನ ಗ್ಯಾರಂಟಿ ಈ ಲೋಕದಲ್ಲಾಗ್ಲಿ ಮೇಲಿನವನನ್ನಾಗ್ಲಿ ಗ್ಯಾರಂಟಿ ಕೊಡಕ್ಕಾಗಲ್ಲ. ಯಾವ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ನಡೀಬಹುದು, ಯಾವ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ನಡೀಬಹುದು. ಯಾಕಂತಂದ್ರೆ ಸೈತಾನ್ಗೆ ಫುಲ್ ಪರ್ಮಿಷನ್ ಇರುತ್ತೆ, ಅವ್ನು ನುಗ್ಗೊಡಿತಾನೆ. ನೀವಲ್ಲಿ ಈಗ ಎದೆ ಬಂದ್ರೆ ಸೈತಾನ್ ನುಗ್ಗೊಡಿತಾನೆ. ಅದಕ್ಕೋಸ್ಕರವಾಗಿ ಒಂದನ್ನು ನೆನಪಿನಲ್ಲಿ ಕೊಟ್ರೆ ಇಟ್ಕೊಳ್ಬೇಕು. ನಾವು ತಂದೆ ತಾಯಿಗಳಿಗೆ ನಾವು ಏನೇ ಅವ್ರು ಮಾಡಿದ್ರು ಕೂಡ ನಾವು ಬುದ್ಧಿ ಮಾತು ಹೇಳ್ಬೋದು, ಒಂದು ಜೋರಾಗಿ ಒಂದು ಮಾತನ್ನು ಹೇಳ್ಬೋದು. ಆದ್ರೆ ಒಂದನ್ನು ನೆನಪಿಡೋದು, ತುಂಬಾ ಜಾಸ್ತಿಯಾಗಿ ನಾವು ಅವರನ್ನ ಹಿಂಸಿಸಿ ಅವರನ್ನ ನೋಯಿಸಿ ಮಾಡಿದ್ರೆ ನಾಳೆ ದಿವಸ ದೇವರು ನ್ಯಾಯಾಧಿಪತಿಯಾಗಿ ಹಿಡಿದು ಬರ್ತಾನೆ. ಹಲ್ಲೆಲೂಯಾ. ದೇವರ ನ್ಯಾಯ ತೀರ್ಪನ್ನು ತೀರಿಸುವಾತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಒಂದನ್ನ ನಾವು ತಿಳಿದುಕೊಳ್ಳಬೇಕು. ನೋಡ್ರಿ, ವಕಾಲತ್ ಮಾಡೋದಕ್ಕೆ ನಮ್ಮ ಮಗನ ಪರವಾಗಿ ನಾವು ಸ್ಕೂಲಿಗೆ ಹೋದ್ವಿ. ಆದ್ರೆ ವಿಷಯ ಗೊತ್ತಾದಾಗ ನಾವೇನ್ ಮಾಡಿದ್ವಿ, ಟೀಚರ್ ಪಕ್ಷದಲ್ಲಿ ತಗೊಂಡ್ವಿ. ಏನ್ ಹೇಳಿದ್ವಿ, ಟೀಚರ್ಗೆನೆ ಇವನ್ ಹೊಡಿವಿ ಅಂತ ಅನ್ಕೊಂಡು ಹೇಳಿದ್ವಿ. ಅದೇ ನಾವು ಸೇರಿ ಹೊಡೆದ್ವಿ. ಯಾಕೆ ಅಂತಂದ್ರೆ ಮಗ ಸರಿ ಆಗೋದಕ್ಕೋಸ್ಕರ. ಅದೇ ರೀತಿಯಲ್ಲಿ ಈಗ ಯಾರ ಪಕ್ಷದಲ್ಲಿ ಕರ್ತನ ನಿಂತಿದ್ದಾನೆ, ತನ್ನ ಮಕ್ಕಳ ಪಕ್ಷದಲ್ಲಿ ನಿಂತಿಲ್ಲ, ನೆಬೂಕದ್ನೆಚ್ಚರನ ಪಕ್ಷದಲ್ಲಿ ಕರ್ತನ ಮಾತನಾಡ್ತಿದ್ದಾನೆ. ಇದು ದೇವರು ಮಾಡಿದ್ದು ಸರಿನೋ ತಪ್ಪು? ಯಾಕೆ ಸರಿ? ತನ್ನ ಮಕ್ಕಳು ಸರಿ ಹೋಗಲಿ ಅಂತ ಅನ್ಕೊಂಡು ಈ ಕಾರ್ಯವನ್ನು ಮಾಡ್ತಿದ್ದಾರೆ. ಮುಂದೆ ಓದೋಣ. ನೀವು ಬಾಬೆಲಿನ ಅರಸನ ಅಡಿಯಾಳಾಗುವುದಿಲ್ಲ,
ಎಂದು ನಿಮಗೆ ನುಡಿಯುವ ನಿಮ್ಮ ಪ್ರವಾದಿಗಳು, ಶಕುನದವರು, ಕನಸಿನವರು, ಕಣಿಯವರು, ಮಾಟದವರು ಇವರಿಗೆ ಕಿವಿಗೊಡಲೇಬಾರದು. ಹಾಗಾದ್ರೆ ಅಲ್ಲಿ ಕಿವಿಗೊಡದವರು ಇದ್ದಾರೆ ಅಂತ ಆಯ್ತು, ಅಡಿಯಾಳ ಆಗದೆ ಇರೋರು ಇದ್ದಾರೆ ಅಂತ ಆಯ್ತು. ಈಗ ದೇವರ ಭಯ ಇಲ್ಲದಂತ ಸ್ಥಳಕ್ಕೆ ದೇವರು ಕಳಿಸ್ತಾ ಇದ್ದಾರೆ. ಆದ್ರೆ ಇವರು ಕೆಲವರು ಹೋಗ್ತಾ ಇಲ್ಲ, ಕೆಲವರನ್ನಲ್ಲೇ ಇರಿಸಿದ್ದಾನೆ, ಕೆಲವ್ರನ್ನ ಕರ್ಕೊಂಡು ಹೋಗಿದ್ದಾನೆ, ಕೆಲವರು ಹೋಗಕ್ ಮನಸ್ಸಿಲ್ಲ. ಮತ್ತೆ ಇದ್ದವರು ಕೂಡ ಆ ಒಂದು ದೇಶದಲ್ಲಿ ಇದ್ದು ಆ ನೆಬೂಕದ್ನೆಚ್ಚರನ ಕೆಳಗಡೆ ಇರೋದಕ್ಕೆ ಅವರಿಗೆ ಮನಸ್ಸಿಲ್ಲ. ಏನ್ ಭಯ, ಏನು ವೇದನೆ? ಯಾಕೆಂದ್ರೆ ಆ ನೆಬೂಕದ್ನೆಚ್ಚರ ನಮ್ಮನ್ನ ನಾಶ ಮಾಡ್ಬಿಡ್ತಾನೆ. ದೈವೋಕ್ತಿಯನ್ನ ಅರ್ಥ ಮಾಡಿಕೊಳ್ಳದೆ ಯಾಕೆ ಈ ಪರಿಸ್ಥಿತಿಯಲ್ಲಿ ನಾವು ಹಾದೋಗ್ತಿದೀವಿ, ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದು ಮುಖ್ಯ ಅಲ್ಲ, ತಾನು ಸರಿ ಮಾಡಿಕೊಂಡ್ರೆ ನನ್ನ ದೇವರು ನನ್ನ ಮಧ್ಯದಲ್ಲಿ ಇರಿದು ಬರ್ತಾನೆ ಅನ್ನುವುದನ್ನ ನಾವು ತಿಳಿಯದೇ ಇರುವಂತ ಜನಾಂಗವನ್ನಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಕೆಲವರು ಪ್ರವಾದಿಗಳಿದ್ದಾರೆ, ಶಕುನದಲ್ಲಿದ್ದಾರೆ, ಕನಸಿನವರಿದ್ದಾರೆ, ಕಣಿಯವರಿದ್ದಾರೆ, ಮಾಟದವರಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಏನ್ ಹೇಳ್ತಾ ಇದ್ದಾರೆ ಅವರು? ನೀವು ಬಾಬೆಲ್ ದೇಶದ ಅರಸನಿಗೆ ಅಡಿಯಾಳ ಕೂಡುದು, ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ನೀವು ಈ ಪರೀಕ್ಷೆಯಲ್ಲಿ ಹಾದು ಹೋಗಬಾರದು. ನಮ್ಗೆ ಹಂಗೆ ಅಲ್ವಾ, ವರ್ಷ ಎಲ್ಲ ಓದ್ತೀವಿ, ಆದ್ರೆ ಪರೀಕ್ಷೆ ಬರೆಯೋದಕ್ಕೆ ಇಷ್ಟ ಇಲ್ಲ. ಪರೀಕ್ಷೆ ಬಂತು ಅಂತಂದ್ರೆ ಆ ಪರೀಕ್ಷೆಯಲ್ಲಿ ಇಷ್ಟಪಡೋದಕ್ಕೆ ಹೋಗೋದು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ನಾ ಪರೀಕ್ಷೆ ಬರೆದ್ರೇನೆ, ಪರೀಕ್ಷೆಯಲ್ಲಿ ಮಾರ್ಕ್ಸ್ ಪಡೆದ್ರೇನೆ ನಾನು ಮುಂದಿನ ಕ್ಲಾಸ್ಗೆ ಹೋಗೋದು ಅಂತ ಅನ್ಕೊಂಡು ಗೊತ್ತಿಲ್ಲ. ಮುಂದಿನ ಕಳೆದ ಒಂದು 2015 ಅಥವಾ 2020 ಕೆಳಗಡೆ ನೋಡೋಣ, ಆ ಟೈಮಲ್ಲಿ ಇದ್ದಂತ ಸ್ಟೂಡೆಂಟ್ಸ್ ಯಾವ ರೀತಿ ಇರ್ತಾರೆ ಅಂತಂದ್ರೆ, ಅವರಿಗೆ ಪರೀಕ್ಷೆ ಅನ್ನೋದನ್ನ ಅವರು ಗಂಭೀರವಾಗಿ ತಗೊಂಡಿದ್ರು, ಪರೀಕ್ಷೆಯನ್ನ ಸ್ವಾಗತ ಮಾಡ್ತಾ ಇದ್ರು. ಪರೀಕ್ಷೆಯನ್ನ ಬರೆದು ನಾನು ಮುಂದಿನ ಮಟ್ಟಕ್ಕೆ ಹೋಗ್ಬೇಕು, ಒಳ್ಳೆ ಮಾರ್ಕ್ಸ್ ಅನ್ನ ಪಡಿಬೇಕು. ಒಳ್ಳೆ ಮಾರ್ಕ್ಸ್ ಅನ್ನ ಪಡೆಯೋದು ನಮಗೆ ಪರೀಕ್ಷೆ ಆದ ನಂತರನೇ ಗೊತ್ತಾಗೋದಿಲ್ಲ. ಈಗಿನ ಮಕ್ಕಳು ಏನಂದ್ರೆ ಪರೀಕ್ಷೆನೇ ಬೇಡ, ಅವರಿಗೆ ಟೋಟಲಿ ಎಜುಕೇಶನ್ ಬೇಡ ಅಂತ ಅನ್ಕೊಂಡು ಅನ್ನೋದು ಮೈಂಡ್ ಅಲ್ಲಿ ಇದೆ. ಆದ್ರೆ ಪರೀಕ್ಷೆನೇ ಬೇಡ ಅಂತ ಅನ್ಕೊಂಡು ಇರುವಂತಹ ಜನರೇಷನ್ ಅಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಒಂದನ್ನ ನಾವು ತಿಳಿದುಕೊಳ್ಳಬೇಕು, ಪರೀಕ್ಷೆ ಬರೆದ್ರೇನೆ ನಾನ್ ಯಾರು ಅಂತ ನನ್ಗೆ ಗೊತ್ತಾಗುತ್ತೆ. ಪರೀಕ್ಷೆ ಬರೆದ್ರೇನೆ ನಾನ್ ಯಾರು ಅಂತ ಅನ್ಕೊಂಡು ಇವ್ರಿಗೆ ಗೊತ್ತಾಗುತ್ತೆ. ಅಬ್ರಹಾಮ್ ಹೇಳಿದ, ನೀನು ಈ ಒಂದು ಶೋಧನೆಯನ್ನ ನೀನ್ ನನಗೆ ವಿಧೇಯನಾಗಿದ್ರಿಂದ ನಾನು ನಿನ್ನನ್ನು ಏನ್ ಮಾಡ್ತೇನೆ, ನಾನಿನ್ನ ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ನನಗೆ ಗೊತ್ತಾಯ್ತು ನೀನು ಒಳ್ಳೆ ನಂಬಿಗಸ್ತನಾಗಿದೆ ಅನ್ನೋದನ್ನ ಗೊತ್ತಾಯ್ತು. ನಂಬಿಗಸ್ತ ಎನ್ನುವಂತ ಟೈಟಲ್ ಯಾವಾಗ ಅಬ್ರಹಾಮಿಗೆ ಬಂತದ ನೋಡುವಾಗ ಪರೀಕ್ಷೆನ ಹಾದು ಹೋದ ನಂತರ ಎಂದು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪರೀಕ್ಷೆಯನ್ನ ಯಾವಾಗ ಹಾದು ಹೋಗ್ತೀವೋ ನೋಡ್ರಿ, ಕೆಲವರು ಗವರ್ಮೆಂಟ್ ಜಾಬ್ಗೆ ಕ್ಲರ್ಕ್ ಏನೋ ಸೇರಿದ್ದಾರೆ. ಅವ್ರೇನಂತಾರೆ ಹೇಳ್ರಿ, ನಾನು ಪರೀಕ್ಷೆ ಬರ್ದೆ, ಎಕ್ಸಾಮ್ ಅಟೆಂಡ್ ಮಾಡಿದೆ, ಗವರ್ಮೆಂಟ್ ಎಕ್ಸಾಮ್ಸ್ ಬರ್ದೆ, ಎಕ್ಸಾಮ್ ಬರ್ದೆ, ನಂಗೆ ಮಾರ್ಕ್ಸ್ ಸಿಕ್ತು, ತದನಂತರ ನನಗೆ ಬಡ್ತಿ ಆಯ್ತು ಅಂತ ಹೇಳಿ, ನನಗೆ ಮೇಲಿನ ಸ್ಥಾನಕ್ಕೆ ನನಗೆ ಬಡ್ತಿ ಆಯ್ತು ಅಂತ ಹೇಳಿದ್ರು. ಹಾಗಾದ್ರೆ ಒಂದನ್ನ ತಿಳಿದುಕೊಳ್ಳಬೇಕು, ಪರೀಕ್ಷೆಯನ್ನ ದ್ವೇಷ ಮಾಡೋದಕ್ಕೆ, ಪರೀಕ್ಷೆಯನ್ನ ತಳ್ಳೋದಕ್ಕಿಂತ ನಾವು ಪರೀಕ್ಷೆಯನ್ನ ಸ್ವಾಗತ ಮಾಡಿ ನಾವು ಅದಕ್ಕೆ ಸಿದ್ಧರಾದ್ರೆ ಬಹಳ ಒಳ್ಳೆಯದು. ಹಲ್ಲೆಲೂಯಾ. ಯಾಕಂದ್ರೆ ಅದು ನಮಗೆ ಬಡ್ತಿಯನ್ನ ಕೊಡುವಂತದಾಗಿದೆ. ಹಲ್ಲೆಲೂಯಾ. ನಮಗೆ ಒಂದು ಆತ್ಮಿಕವಾದ ಉನ್ನತಿ, ಆತ್ಮಿಕವಾದ ಬೆಳವಣಿಗೆಯನ್ನು ನಮಗೆ ಕೊಡುವಂತದಾಗಿದೆ. ಮುಂದೆ ನೋಡೋಣ. ಅವರು ನಿಮಗೆ ಸುಳ್ಳನ್ನು ಸಾರುತ್ತಾರೆ, ನೀವು ನನ್ನಿಂದ ಅಟ್ಟಲ್ಪಟ್ಟು ದೇಶಭ್ರಷ್ಟರಾಗಿ ಅಳಿದು ಹೋಗುವುದಕ್ಕೆ ಅವರ ದುರ್ಬೋಧನೆಯ ಆಸ್ಪದವಾಗುವುದು. ಯಾವ ಜನಾಂಗವು ಬಾಬೆಲ್ ಅರಸನ ನೊಗಕ್ಕೆ ಹೆಗಲು ಕೊಟ್ಟು ಅವನ ಅಡಿಯಾಳಾಗುವುದು, ಇದು ನೋಡ್ರಿ, ಅಡಿಯಾಳಾಗುವುದು, ಆ ಜನಾಂಗದವರನ್ನು ನಾನು ಅವರ ದೇಶದಲ್ಲಿ ಏನ್ ಮಾಡ್ತಾರಂತೆ, ನೆಲೆಗೊಳಿಸ್ತೇನೆ. ಹಲ್ಲೆಲೂಯಾ. ಅವರು ಅಲ್ಲಿ ಎಲ್ಲಿ, ಆ ಬಾಬೆಲ್ ದೇಶದಲ್ಲಿ ನೀವು ಪರದೇಶಿಗಳಾಗಿದ್ರು ಕೂಡ ಆ ಸ್ಥಳದಲ್ಲಿ ಹೋಗಿ ನೀವು ಗೇಯ್ದು ನೀವೇ ಸಂಪಾದನೆ ಮಾಡಿ ನೀವು ಅಲ್ಲಿ ಜೀವಿಸ್ತೀರಿ. ಅದು ಯೆಹೋವನೇ ಇದನ್ನು ನುಡಿದಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಆ ಒಂದು ಶತ್ರು ದೇಶದಲ್ಲಿ ಅಥವಾ ದೇವರಿಗೆ ಭಯ ಇಲ್ಲದಂತ ದೇಶದಲ್ಲಿ ನಿಮಗೆ ಯಾವ ಫೆಸಿಲಿಟಿ, ನಿಮಗೆ ಬೆಂಬಲ ಇರೋರು ಯಾರು ಇಲ್ಲ, ನಿಮಗೆ ಜೊತೆಯಾಗಿ ನಿಲ್ಲೋರು ಯಾರು ಇಲ್ಲ, ಆದರೂ ಕೂಡ ಅಲ್ಲಿ ಸಂಪಾದನೆ ಮಾಡಿ ನೀವು ನಿಮ್ಮ ಜೀವನವನ್ನ ಕಟ್ಟಿಕೊಳ್ತೀರಿ ಎನ್ನುವುದನ್ನ ಕರ್ತನು ಹೇಳುತ್ತಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಅಲ್ಲೇ ಸೆಟಲ್ ಅಂತ ಅನ್ಕೊಂಡಿದ್ದೀರಾ? ಇದಲ್ಲದೆ ನಾನು ಆ ಎಲ್ಲ ಮಾತುಗಳ ಅನುಸರಿಸಿ ಯೆಹೂದದ ಅರಸನ ಚಿದ್ಕೀಯನಿಗೂ ಹೀಗೆ ನುಡಿದೆನು, ಬಾಬೆಲಿನ ಅರಸನ ನೊಗಕ್ಕೆ ಹೆಗಲು ಕೊಟ್ಟು ಅವನಿಗೂ ಅವನ ಜನರಿಗೂ ಅಡಿಯಾಳಾಗಿರಿ, ಆಗ ಏನಂತೆ ಬದುಕುವಿರಿ. ನೀನು ನಿನ್ನ ಜನರು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಏಕೆ ಸಾಯಬೇಕು? ಬಾಬೆಲಿನ ಅರಸನ ಅಡಿಯಾಳಾಗಲು ಒಪ್ಪದ ಜನಾಂಗಕ್ಕೆ ಈ ಗತಿಯಾಗುವುದೆಂದು ಯೆಹೋವನು ನುಡಿದಿದ್ದಾನಷ್ಟೇ. ಹಲ್ಲೆಲೂಯಾ.
ಪರೀಕ್ಷೆಗೆ, ಶಿಸ್ತಿಗೆ, ಶಿಷ್ಟತ್ವಕ್ಕೆ ಒಳಪಡಿಸದಂತ ವ್ಯಕ್ತಿಗಳು ಈ ಕಷ್ಟಗಳನ್ನ ಅನುಭವಿಸ್ತಾರೆ ಅನ್ನೋದನ್ನ ಯಾರು ಹೇಳ್ತಾ ಇದ್ದಾರೆ? ಕರ್ತನೆ ಹೇಳ್ತಾ ಇದ್ದಾನೆ. ನೀವು ಬಾವೆಲ್ಲ ಅರಸನ ಅಡಿಯಾಳಾಗುವುದಿಲ್ಲ ಎಂದು ನಿಮಗೆ ನುಡಿಯುವ ಪ್ರವಾದಿಗಳ ಮಾತುಗಳಿಗೆ ಕಿವಿಗೊಡಬೇಡ್ರಿ. ಅವರು ನಿಮಗೆ ಸುಳ್ಳನ್ನು ಸಾರುತ್ತಾರೆ. ಯೆಹೋವನಿಂತೆನ್ನುತ್ತಾನೆ, ನಾನು ಅವರನ್ನು ಕಳುಹಿಸಲಿಲ್ಲ. ನನ್ನ ಹೆಸರೆತ್ತಿ ಸುಳ್ಳನ್ನು ಸಾರುತ್ತಾರೆ. ನೀವು ನಿಮಗೆ ಪ್ರವಾದಿಸುವ ಪ್ರವಾದಿಗಳು ನನ್ನಿಂದ ಅಟ್ಟಲ್ಪಟ್ಟು ಅಳಿದು ಹೋಗುವುದಕ್ಕೆ ಅವರ ದುರ್ಬೋಧನೆಯು ಆಸ್ಪದವಾಗುವುದು. ಕೆಲವರೆಲ್ಲ ಈ ದಿನಮಾನದಲ್ಲಿ ಪರಲೋಕದ ವಿಚಾರವಾಗಿ ಸಾರೋದಿಲ್ಲ, ಎರಡನೇ ಬರುಣದ ವಿಚಾರವಾಗಿ ಸಾರೋದಿಲ್ಲ, ತಮ್ಮನ್ನ ತಾನು ಶುದ್ಧಪಡಿಸುವ ವಿಚಾರವಾಗಿ ಸಾರೋದಿಲ್ಲ. ಈ ಲೋಕದಲ್ಲೇ ನೀವು ಏನ್ ಬೇಕಾದ್ರೂ ಕೇಳ್ರಿ, ದೇವರು ಕೊಡ್ತಾನೆ ಅನ್ನುವಂತ ಬೋಧನೆಯನ್ನ, ಪ್ರಾಸ್ಪರಿಟಿ ಪ್ರೀಚಿಂಗ್ ಅನ್ನ ಆಗಿರಬಹುದು, ಅಥವಾ ಲೋಕ ಸಂಬಂಧವಾದ ವಿಚಾರವನ್ನ ಆಲಯದ ಒಳಗಡೆ ತರುವಂತ ವಿಚಾರ ಆಗಿರ್ಬೋದು, ಅಥವಾ ಲೌಕಿಕವಾದ ವಿಚಾರಗಳಲ್ಲೇ ಮನಸ್ಸಿಡುವಂತೆ ಬೋಧಿಸುವಂತ ಅನೇಕ ಸೇವಕರುಗಳಿರ್ತಾರೆ. ಕರ್ತನೆ ಹೇಳ್ತಾ ಇದ್ದಾನೆ, ಅದೇನಾಗಿದೆ? ಅದು ದುರ್ಬೋಧನೆ ಆಗಿದೆ. ಮತ್ತು ಅವರ ಮಾತನ್ನ ನೀವೆಂದಿಗೂ ಕೂಡ ಅವರು ನನ್ನನ್ನು ಕಳುಹಿಸಲಿಲ್ಲ, ನನ್ನ ಹೆಸರೆತ್ತಿ ಸುಳ್ಳನ್ನ ಅವರು ಸಾರುತ್ತಾರೆ. ಹಲ್ಲೆಲೂಯಾ. ಅಂತ ಮಾತುಗಳಿಗೆ ನಾವು ಕಿವಿಗೊಡೋದು. ಯಾಕಂದ್ರೆ ಯಾವುದು ಸಿಹಿ ಹೇಳಿ? ನಮ್ಗೆ ಇಷ್ಟವಾದದನ್ನ ಕೊಟ್ರೆ ನಮ್ಗೆ ಸಿಹಿ, ಹಂಗಂತ ಹೇಳ್ಕೊಂಡ್ರೆ ಇಷ್ಟವಾದದ್ದು ಸ್ವೀಟ್ ಅಂತ ಅನ್ಕೊಂಡು ಸ್ವೀಟ್ ನ ಯಥೇಚ್ಛವಾಗಿ ತಿಂದ್ರೆ ಏನ್ ಬರುತ್ತೆ? ಶುಗರ್ ಬರುತ್ತೆ ಅಲ್ವಾ? ಅದಕ್ಕೆ ಶುಗರ್ ಬರುತ್ತೆ ಅಂತ ಅನ್ಕೊಂಡು ನಮಗೆ ಗೊತ್ತಿದ್ದು ನಾವು ಅದನ್ನ ತಿಂತಾ ಕೂತ್ರೆ ಕೊನೆಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕಾಗುತ್ತೆ. ನಾವು ಮಣ್ಣಿಗೆ ಮಣ್ಣು ಅಂತ ಅಂದ್ಕೊಂಡು ಹೇಳ್ಬೇಕಾಗುತ್ತೆ. ಮತ್ತೆ ಅದಕ್ಕೋಸ್ಕರವಾಗಿ ಕಹಿ ಆದ್ರೂ ಕೂಡ ಟ್ಯಾಬ್ಲೆಟ್ಸ್ ಇದೆಯಲ್ಲ, ಅದು ನಮ್ಮನ್ನ, ಅಥವಾ ಕಹಿ ಆದ್ರೂ ಕೂಡ ನಮ್ಮ ಜೀವಿತದಲ್ಲಿ ಇರುವಂತ ನಾವು ಮಾಡುವ ಡಯಟ್ ಏನಿದೆ ಅದು ನಮ್ಮನ್ನ ಜೀವದಿಂದ ಉಳಿಸುತ್ತೆ. ಕೆಲವರು ಏನಂದ್ರೆ ತರಕಾರಿಯನ್ನ ಜಾಸ್ತಿ ತಿನ್ನೋದಿಲ್ಲ, ತರಕಾರಿಯನ್ನು ತಿನ್ನೋದಿಲ್ಲ, ಸೊಪ್ಪನ್ನು ತಿನ್ನೋದಿಲ್ಲ. ಪರಿಸ್ಥಿತಿ ಹೆಂಗ್ ಬರುತ್ತೆ ಅಂತಂದ್ರೆ, ಈಗ ಅನ್ನದ ಜೊತೆ ಸೊಪ್ಪು ತಿನ್ನೋದಿಲ್ಲ, ಅನ್ನದ ಜೊತೆ ತರಕಾರಿ ತಿನ್ನೋದಿಲ್ಲ. ಕೊನೆಗೆ ಹೆಂಗ್ ಪರಿಸ್ಥಿತಿ? ತರಕಾರಿನೇ ಊಟ ಆಗಿ ತಿನ್ಬೇಕು, ತರಕಾರಿನೇ ಸೊಪ್ಪನ್ನೇ ಊಟವಾಗಿ ತಿನ್ಬೇಕು. ಟೊಮೆಟೊನ್ನೇ ಊಟ ಇದ್ದೀನಿ, ಟೊಮೆಟೊ ತಿನ್ನೋದಿಲ್ಲ ಕೆಲವರು, ಟೊಮೆಟೊ ಬದುಕಿರ್ತಾರೆ. ಸೊ ಅದಕ್ಕೋಸ್ಕರವಾಗಿ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈಗ ನೀನ್ ಇಷ್ಟದ ಪ್ರಕಾರ ಎಲ್ಲನೂ ನಡೀತಾ ಇದೆ, ಅದಕ್ಕೆ ಬಹಳ ಚಂದ ಇದೆ. ನಾಳೆ ದಿವಸ ಏನಾಗುತ್ತೆ ಅಂತಂದ್ರೆ ಅದನ್ನೇ ತಿನ್ನೋ ಪರಿಸ್ಥಿತಿ ಬರುತ್ತೆ. ಖಂಡಿತ ಬಂದೇ ಬರುತ್ತೆ 100%. ಯಾಕಂದ್ರೆ ಪಾಠ ಕಲಿಸ್ಬೇಕು. ಅಲ್ಲಿ ಪರಲೋಕದಲ್ಲಿ ಪಾಠ ಇಲ್ಲ, ಅಲ್ಲಿ ಆಟ ಮಾತ್ರ ಇರೋದು. ಅಲ್ಲಿ ಆಟ ಮಾತ್ರ ಇದೆ, ಅಲ್ಲಿ ಪಾಠ ಇಲ್ಲ. ಅದಕ್ಕೋಸ್ಕರ ಸ್ಪೋರ್ಟ್ಸ್ ಪೀರಿಯಡ್ ಎಲ್ಲ ಅಲ್ಲಿದೆ, ಇಲ್ಲೆಲ್ಲ ಕೂಡ ಅಕಾಡೆಮಿಕ್ ಇಯರ್ ಇರೋದು. ಇಲ್ಲಿ ಕಲ್ತು ಚೆನ್ನಾಗಿ ಪಾಸ್ ಆದ್ರೆ ಅಲ್ಲಿ ರಜಾ ಸಿಗುತ್ತೆ, ರಜಾ ದಿನ ಸಿಗುತ್ತೆ. ಇಲ್ಲ ಅಂತಂದ್ರೆ ರಜಾ ದಿನ ಸಿಗಲ್ಲ. ಇಲ್ಲಿ ಹೇಳ್ತಾರಲ್ಲ, ಇಲ್ಲಿ ಹರಿದ್ರೆ ಇಲ್ಲಿ ಪ್ಯಾಚ್ ಹಾಕಿದ್ರೆ ಇಲ್ಲಿ ಹರಿಯುತ್ತೆ, ಇಲ್ಲಿ ಪ್ಯಾಚ್ ಹಾಕಿದ್ರೆ ಇಲ್ಲಿ ಹರಿಯುತ್ತೆ ಅಂತಾರಲ್ಲ, ಆ ರೀತಿಯ ಪರಿಸ್ಥಿತಿ ಎಲ್ಲಿರುತ್ತೆ? ಈ ಲೋಕದಲ್ಲ, ಕೆಳಗಡೆ. ಅದ್ರ ಕೆಳಗಡೆ ಇದೆ ಇನ್ನೊಂದು ಲೋಕ, ಅದಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಕರ್ತನ ಕರೆಗಳು ಯಾವುದನ್ನ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಅದನ್ನ ನಮಗೆ ಕಷ್ಟ ಆದ್ರೂ ಮೆಡಿಸಿನ್ ಆಗಿ ತಿಂತಿರೋ, ಅದನ್ನ ಮದ್ದಾಗಿ ತಿಂತಿರೋ, ತಿನ್ನುವುದಕ್ಕೆ ಪ್ರಯತ್ನ ಪಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದವಾದನೆ. ಅದೇ ರೀತಿಯಲ್ಲಿ ಕರ್ತನ ಏನ್ ಹೇಳ್ತಾ ಇದ್ದಾನೆ? ದೇವರು ಭಯ ಇಲ್ಲದ ಸ್ಥಳಗಳಿಗೆ ಕರ್ತನು ನಮ್ಮನ್ನ ಪರೀಕ್ಷೆಗೋಸ್ಕರ, ನಮ್ಮನ್ನ ಸರಿಪಡಿಸೋದಕ್ಕೋಸ್ಕರ ಕಳಿಸುವಾಗ ನಾವು ಹೋಗದೆ ಹೋದ್ರೆ, ನಾವು ಅದಕ್ಕೆ ಒಪ್ಪದೆ ಹೋದ್ರೆ, ಇಸ್ರೇಲರ ರೀತಿಯಲ್ಲಿ ಅವರು ಅಡಿಯಾಳಾಗದಕ್ಕೆ ಯಾರಿಗೂ ಒಪ್ಪದಿಲ್ಲ. ಈ ನೆಬೂಕದ್ನೆಚ್ಚರನಿಗೆ ಅಡಿಯಾಳಾಗಿ ನಾವು ಒಪ್ಪೋದಿಲ್ಲ. ನಾವು ಇಸ್ರೇಲ್ ಅಲ್ಲೇ ಇರ್ತೀವಿ, ಇಸ್ರೇಲ್ ಬಿಟ್ಟು ಐಗುಪ್ತ ದೇಶಕ್ಕೆ ಓಡೋಗ್ತೀವಿ ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಅವರ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಕೊನೆಗೆ ಏನಾಯ್ತು ಗೊತ್ತಾ? ಐಗುಪ್ತ ದೇಶವನ್ನು ಕೂಡ ನೆಬೂಕದ್ನೆಚ್ಚರನ ಆಕ್ರಮಿಸ್ತಾನೆ. ಐಗುಪ್ತ ದೇಶವನ್ನು ಸಂಪೂರ್ಣವಾಗಿ ಇಸ್ರೇಲ್ ದೇಶ ಯಾವ ರೀತಿಯಲ್ಲಿ ಹಾದು ಹೋಯ್ತೋ ಅದೇ ರೀತಿಯ ಪರಿಸ್ಥಿತಿ ನೆಕ್ಸ್ಟ್ ಐಗುಪ್ತ ದೇಶಕ್ಕೂ ಅಟ್ಯಾಕ್ ಮಾಡ್ತಾನೆ. ಅವಾಗ ಅನೇಕ ಜನರು ಅಲ್ಲಿ ಹೋಗಿದ್ದಂತ ಇಸ್ರೇಲ್ ಅವರ ಪ್ರಾಣವನ್ನು ಕಳ್ಕೊತಾರೆ. ಅದಕ್ಕೆ ನಾವು ಒಂದನ್ನು ತಿಳಿದು, ದೇವರ ಭಯ ಇಲ್ಲದ ಜಾಗಕ್ಕೆ ಕರ್ತನು ನಮ್ಮನ್ನ ಶಿಕ್ಷಿತರಾಗೋದಕ್ಕೆ, ಶಿಸ್ತರಾಗೋದಕ್ಕೆ ನಮ್ಮನ್ನ ಯೋಜನೆ ನೋಡೋ ಯೋನನ್ನ ಕಳಿಸಿದ್ರು. ಎಲ್ಲಿಗೆ ಹೋಗುದಂದ್ರು? ನಿನವೆಗೆ ಹೋಗುದಂದ್ರು. ನನ್ನ ಮಾತನ್ನ ನನ್ನ ಜನರಿಗೆ ನೀವು ತಿಳಿಸು ಅಂತ ಅನ್ಕೊಂಡು ನಿನವೆ ಹೋಗೋದಿಲ್ಲ, ನಾನು ಅಪೋಸಿಟ್ ಹೋಗ್ತೀನಿ, ತಾರ್ಷೀಸ್ ಹೋಗ್ತೀನಿ ಅಂತ. ತಾರ್ಷೀಸ್ ಹೋಗೋದಂದ್ರೆ ಏನಂದ್ರೆ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಇತ್ತು ಜರ್ನಿ, ಇವನೇನು ಸರ್ಕಲ್ ಆಯ್ತು, ಈಗ ಹಾಫ್ ಸರ್ಕಲ್ ಆಯ್ತು. ಕೊನೆಗೆ ಅಲ್ಲೇ ನಿನವೆಗೆ ಬರುವಂತೆ ಕರ್ತನ ಮಾಡಿದ್ರು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಏನಂತಂದ್ರೆ, ನಮಗೆ ದೇವರ ಭಯ ಇಲ್ಲದಂತ ಸ್ಥಳಗಳಿಗೆ ಕರ್ತನು ಪರೀಕ್ಷೆಗೊಳಪಡಿಸುತ್ತ ನಾವು ಕಳುಹಿಸಿದಾಗ ಆ ಶೋಧನೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ
ಅಥವಾ ಆ ಸ್ಥಳದಿಂದ ಓಡಿ ಹೋಗೋದಕ್ಕೆ ಪ್ರಯತ್ನಿಸದೆ ನಾವು ಅದನ್ನ ಹೋರಾಡಿ ನಾವು ಗೆಲ್ಲಬೇಕಾಗಿದೆ. ಹಲ್ಲೆಲೂಯಾ. ಈ ಶೋಧನೆಯಿಂದ ತಪ್ಪಿಸ್ಕೋತೀನಿ, ನಾನು ಆರಾಮಾಗಿರ್ತೀನಿ ಅಂತ ಅಂದುಕೊಳ್ಬೇಡಿ. ಈ ಲೆವೆಲ್ ಮುಗಿದ್ರೆ ನೆಕ್ಸ್ಟ್ ಲೆವೆಲ್ ಕೆಳಗಡೆ ಹೋಗುತ್ತಾ ಮೇಲೆ ಹೋಗುತ್ತಾ? ಮೇಲೆ ಹೋಗುತ್ತೆ. ಮೇಲಿನ ಮಟ್ಟದ ಶೋಧನೆ ಎದುರಿಸ್ತಾರೆ, ಮೇಲಿನ ಮಟ್ಟದ ಶೋಧನೆಯನ್ನು ಎದುರಿಸ್ತಾರೆ. ಅದಕ್ಕೋಸ್ಕರವಾಗಿ ಈ ಶೋಧನೆ, ನಮಗೇನ್ ಶೋಧನೆ ಇದೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ದೇವರು ನಮ್ಮನ್ನು ಶಿಕ್ಷಿತರಾಗುವುದಕ್ಕೋಸ್ಕರವಾಗಿ ಪರೀಕ್ಷೆಯಲ್ಲಿ ಒಳಪಡಿಸಿ ಈ ಶೋಧನೆ ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳೋಣ. ಒಂದು ವೇಳೆ ಈ ಶೋಧನೆಯನ್ನ ತಪ್ಪಿಸಿಕೊಂಡು ನಾನು ಮುಂದೆ ಹೋಗ್ತೇನೆ ಅಂತಂದ್ರೆ ಮುಂದೆ ಇರುವಂತದ್ದು ಶೋಧನೆ ಇನ್ನೂ ಕಠಿಣವಾದದ್ದು, ಇನ್ನೂ ಕಠಿಣವಾದದ್ದು. ಆ ಕಠಿಣವಾದ ಶೋಧನೆ ನಮಗೆ ಜಯಿಸುವುದಕ್ಕೆ ಈ ಶೋಧನೆ ನಮಗೆ ಸಹಾಯ ಮಾಡುವಂತದ್ದಾಗಿದೆ. ಈ ಶೋಧನೆ ನಮಗೆ ಸಹಾಯ ಮಾಡುವಂತದ್ದಾಗಿದೆ. ಈ ಶೋಧನೆಯಲ್ಲೇ ನಾವು ಜಯಿಸಲಿಲ್ಲ, ನಾವು ಗ್ರೇಸ್ ಮಾರ್ಕ್ಸ್ ಬೇಕು, ನನ್ನನ್ನು ಪಾಸ್ ಮಾಡಿ ತಳ್ಳುಬಿಡಿ ಅಂತ ಅನ್ಕೊಂಡು ಹೇಳಿದ್ರೆ, ನಾನು ಪರೀಕ್ಷೆ ಕರೆಕ್ಟ್ ಆಗಿ ಬರ್ದಿಲ್ಲ, ಓದಿಲ್ಲ ಅಂತ ಅನ್ಕೊಂಡು ಹೇಳೋದಾದ್ರೆ ಮುಂದಿನ ಶೋಧನೆ ಇದೆಯಲ್ಲ ಅಲ್ಲಿ ನೀನು ತಪ್ಪಿಸ್ಕೊಳಕ್ ಆಗಲ್ಲ. ನೋಡ್ರಿ, ಎಲ್ಲಿ ಕೂಡ ನಾವು ತಪ್ಪಿಸ್ಕೋತೀವಿ. ಫೈನಲ್ ಎಕ್ಸಾಮ್ ಈಗಿದ ಪಬ್ಲಿಕ್ ಆ ಭಯನೇ ಇಲ್ಲ, ಆ ಸೀರಿಯಸ್ನೆಸ್ ಇಲ್ಲ. ಮೊದಲು ಪಬ್ಲಿಕ್ ಅಂತಂದ್ರೆ ಪಬ್ಲಿಕ್ ಪರೀಕ್ಷೆ ಅಂತಂದ್ರೆ ಪಬ್ಲಿಕ್ ಅನ್ನೋ ವರ್ಡ್ ಕೇಳಿದ್ರೆ, ಈಗ ಪಬ್ಲಿಕ್ ಟಿವಿ ಅಂತ ಅನ್ಕೊಂಡಾಗಿದೆ. ಮೊದಲು ಪಬ್ಲಿಕ್ ಅಂತ ಅನ್ಕೊಂಡು ವರ್ಡ್ ಕೇಳಿದ್ರೆ ಹಂಗೆ ನಡಗೋರು, ಪ್ರಿಪರೇಟರಿ ಅಂತಂದ್ರೆ ಹಂಗೆ ನಡಗೋರು. ಆ ರೀತಿಯಲ್ಲಿ ಆ ಒಂದು ಫೋಬಿಯಾ ಇತ್ತು. ಈಗ ಎಕ್ಸಾಮ್ ಭಯ ಇಲ್ಲ, ಕ್ಲಾಸಲ್ಲಿ ಓದೋದಕ್ಕೆ ಭಯ ಇಲ್ಲ, ಎಜುಕೇಶನ್ ವ್ಯಾಲ್ಯೂನೇ ಹೋಗ್ಬಿಟ್ಟಿದೆ. ಆದ್ರೆ ಮೊದಲನೇ ನೋಡ್ರಿ, ಯಾರ್ಯಾರು ಆ ಎಜುಕೇಶನ್ ಲೆವೆಲ್ ಅಲ್ಲಿ ಓದಿದ್ರು ನೋಡಿ, ಅವರೊಂದು ಒಳ್ಳೆ ಸ್ಥಾನದಲ್ಲಿ ಒಂದು ಸಮತೋಲನಲ್ಲಿ ಜೀವಿಸ್ತಾ ಇದ್ದಾರೆ. ಉಳಿದವರಲ್ಲಿ ಈಗ ಓದವರು ಇದಾರಲ್ಲ, ಅವ್ರು ಯಾರು ಕೂಡ ಸಮತೋಲನ ಇಲ್ಲ. ಒಂದು ಮಂಗನ್ ತರ ಆಡ್ತಾ ಇದ್ದಾರೆ. ಒಂದು ಕಂಪನಿಯಿಂದ ಒಂದು ಕಂಪನಿಗೆ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಇನ್ನೊಂದು. ಯಾಕೆ ಹೇಳಿ? ಡಬ್ಬು. ಅಲ್ಲಿ ಡಬ್ಬು ಜಾಸ್ತಿ ಇರುತ್ತೆ, ಇಲ್ಲಿ ದುಡ್ಡು ಜಾಸ್ತಿ ಸಿಗುತ್ತೆ ಅಂದ್ರೆ. ಮೊದಲವ್ರು ಹಂಗೆ ಅಲ್ಲ, ಒಂದು ಸ್ಥಾನದಲ್ಲಿ ಇದ್ರೆ ಅವ್ರು ಅಲ್ಲೇ ಇದ್ದು ಕೆಲಸ ಮಾಡಿ ಅಲ್ಲಿ ಸಾಧನೆ ಮಾಡೋರು. ಎಷ್ಟೋ ವರ್ಷಗಳ ಕಾಲ ಸರ್ವಿಸ್ ಮಾಡಿದ್ರೆ ಯಾವ ರೀತಿ ಸರ್ವಿಸ್ ಇತ್ತು ಅಂತಂದ್ರೆ, ಅವ್ರ ಸ್ಟೂಡೆಂಟ್ಸ್ ಆಗ್ಲಿ, ಅವ್ರ ಜೊತೆಯಲ್ಲಿರುವ ಸಹೋದ್ಯೋಗಿಗಳಾಗ್ಲಿ ಯಾವ ರೀತಿ ನೆನೆಸೋರು ಅಂತಂದ್ರೆ, ಅವರ ಫೇರ್ವೆಲ್ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಏನಂದ್ರೆ ಬೀಳ್ಕೊಡುಗೆ ಪ್ರೋಗ್ರಾಮ್ ಅಂತ ಹೇಳ್ತಾರಲ್ಲ, ಆ ದಿವಸ ಹೋದಾಗ ಕೆಲವು ಮಕ್ಕಳು ಅಳ್ತಾ ಇರ್ತಾರೆ, ಟೀಚರ್ಸ್ ಹೋಗ್ಬೇಡಿ ಟೀಚರ್ ಅಂತ. ಅಥವಾ ಕೆಲವು ಕಡೆ ನೋಡುವಾಗ ಸಹೋದ್ಯೋಗಿಗಳು ಯಾವ ಬೀಳ್ಕೊಡುಗೆ ಆಗುತ್ತೋ ಆ ಸಮಯದಲ್ಲಿ ಅವರು ಆಡ್ತಾರೆ. ನಮ್ಮ ಜೊತೆ ಇಷ್ಟು ದಿನ ಇದ್ರಲ್ಲ ಮ್ಯಾನೇಜರ್ ಆಗಿ ಅಥವಾ ಜೊತೆಯಲ್ಲಿದ್ದು ಕ್ಲರ್ಕ್ ಆಗಿ, ಬಹಳ ಸಂತೋಷವಾಗಿತ್ತು, ಈಗ ನೀವು ಇರೋದಿಲ್ವಲ್ಲ ಅನ್ನೋ ರೀತಿಯ ಆ ಒಂದು ಬಂಧ ಇರುತ್ತೆ. ಈಗಿನ ದಿವಸಗಳಲ್ಲಿ ಯಾವ ಒಂದು ಸೆಕ್ಟರ್ ಅಲ್ಲಿ ಕೂಡ ಈ ರೀತಿಯ ಸಂಬಂಧನೇ ಇಲ್ಲ. ಯಾಕಂತಂದ್ರೆ 1-2 ವರ್ಷ ಇರ್ತಾನೆ ಅಷ್ಟೇ, ಆದ್ಮೇಲೆ ಹಣ ನೋಡ್ಕೊಂಡು ಜಂಪ್ ಆಗ್ತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಇದರಲ್ಲಿ ಒಂದು ವೇಳೆ ಪರೀಕ್ಷೆ ನಿಮ್ಮ ಜೀವಿತದಲ್ಲಿ ನಡೀತಿರುವುದಾದ್ರೆ ಅದಕ್ಕೆ ನಮಗೆ ಸ್ತೋತ್ರ ಹೇಳೋದಕ್ಕೆ ಸಾಧ್ಯ ಬೇರೆ ಸ್ತೋತ್ರ ಹೇಳೋದಕ್ಕೆ ಸಾಧ್ಯ. ದೇವರು ನಮಗೆ ಹೊರದಂತ ಶೋಧನೆ ನಮಗೆ ಬರಗೊಳಿಸದೆ ಹೊರುವಂತ ಶೋಧನೆ ನಮ್ಮನ್ನು ಹೊರಿಸಿ ನಡೆಸುವಾಗಲಾಗಿದ್ರೆ ಕರ್ತನ ಹೇಳ್ತಾ ಇದ್ದಾರೆ, ನಿನ್ನ ಶಿಲುಬೆಯನ್ನ ನೀನು ಹೊತ್ತುಕೊಂಡು ಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ನಮಗೆ ಸ್ತೋತ್ರವಾಗಲಿ. ಯಾವಾಗ ಶೋಧನೆಯನ್ನ ಜಯಿಸಿ ನಾವು ಹೊರಗಡೆ ಬರ್ತೇವೋ ನಮ್ಗೆ ಅವಮಾನ ಆಗುತ್ತೋ ಅಥವಾ ನಮ್ಗೆ ಹೊಗಳಿಕೆ ಬರುತ್ತೋ ಅಥವಾ ನಮ್ಮ ಮಹಿಮೆ, ನಮ್ಮ ಕೊಂಬು ಮೇಲೆತ್ತಬರುತ್ತೋ, ನಮ್ಮ ಕೊಂಬು ಮೇಲೆತ್ತಲ್ಬಡುತ್ತೆ. ಹಲ್ಲೆಲೂಯಾ. ಶೋಧನೆಯನ್ನು ಅನುಭವಿಸುವುದಕ್ಕೆ ಕ್ರಿಸ್ತ ಜೀವಿತದಲ್ಲಿ ನಾವು ರೆಡಿ ಆಗ್ಲೇಬೇಕು. ಯಾಕಂತಂದ್ರೆ ಕರ್ತನು ಸುಮ್ಮನೆ ಶೋಧನೆ ಕೊಡ, ನಮ್ಮ ಕೊಂಬನ್ನ ಮೇಲೆತ್ತುವುದಕ್ಕೆ ಕರ್ತನು ನಮಗೆ ಶೋಧನೆಯನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನ ಸಹಿಸಿಕೊಳ್ಳುವುದಕ್ಕೂ ಹೋರಾಡಿ ಜಯಿಸುವುದಕ್ಕೂ ನಾವು ಸಿದ್ಧರಾಗಬೇಕಾಗಿದೆ. ಹಲ್ಲೆಲೂಯಾ. ಎಷ್ಟು ದಿನ ಅಂತ ನಾವು ಓಡಿ ಹೋಗ್ಬೇಕಾಗುತ್ತೆ, ಎಷ್ಟು ದಿನ ಅಂತ ನಾವು ಓಡಿಬೇಕು. ಲೋಕದವ್ರಿಗೆ ಕಷ್ಟ ಇಲ್ವಾ? ಆದ್ರೆ ಲೋಕದವ್ರಿಗೆ ಸಹಾಯ ಇದೆಯಾ? ಇಲ್ಲ. ನಮ್ಗಿದೆಯಾ ಸಹಾಯ? ಸಹಾಯ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ಈ ಸಮಯದಲ್ಲಿ ಈ ಒಂದು ಸಂದೇಶದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಪ್ರಿಯರೇ, ಕರ್ತನಿಗೆ ಸ್ತೋತ್ರ ಮಾಡೋಣ. ದೇವರ ಭಯ ಇಲ್ಲದ ಸ್ಥಳದ ವಿಚಾರವಾಗಿ ನಾವು ಬಹಳ ಧ್ಯಾನ ಮಾಡಿದ್ದೇವೆ. ಕರ್ತನು ನಮಗೆ ಈ ಎಲ್ಲಾ ವಿಚಾರಗಳನ್ನ ಕಲಿಸಿದಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನಿಗೆ ಮಹಿಮೆಯನ್ನ ಸಲ್ಲಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಲಾರ್ಡ್. ಪರಿಶುದ್ಧನಾದ ದೇವರೇ, ಕರ್ತನೇ, ನಿನ್ನ ಭಯ ಇಲ್ಲದ ಜಾಗದಲ್ಲಿ ಕರ್ತನೇ ನಿನ್ನ ಚಿತ್ತಾನುಸಾರವಾಗಿ ನಾವು ಹೋಗುವ ಹಾಗೆ ಕರ್ತನೇ ಹೋಗುವಂತ ಸಂದರ್ಭದಲ್ಲಿ ನಮಗೆ ನಿನ್ನ ಜೊತೆ
ಇದು ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ವ ಇಚ್ಛೆಯಿಂದ ಕರ್ತನೆ ನಿನ್ನ ಕರ್ತನೆ ಭಯವಿಲ್ಲದಂತ ಜಾಗಕ್ಕೆ ನಾವು ಹೋಗದ ಹಾಗೆ ನಮ್ಮನ್ನು ಕಾಪಾಡಿ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ, ಸರ್ವಶಕ್ತನೇ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಅದೇ ರೀತಿಯಲ್ಲಿ ಕರ್ತನೆ ಎರಡನೇದಾಗಿ ನೋಡುವಾಗ ನೀ ಇನ್ನೊಬ್ಬರ ಒತ್ತಾಯದಿಂದ ಹೋದರೂ ಕೂಡ ನಮ್ಮನ್ನ ಕಾಯುವ ದೇವರು ನೀನಾಗಿದೆಯಲ್ಲ ಕರ್ತನೆ. ಅದೇ ರೀತಿಯಲ್ಲಿ ದೇವರ ಚಿತ್ತ ಇದ್ದು ಕರ್ತನೆ ಭಯವಿಲ್ಲದ ಜಾಗಕ್ಕೆ ನಾವು ಹೋದಾಗ ಸ್ವಾಮಿ ನಮ್ಮನ್ನ ನಡೆಸುವಂತ ಆ ಒಂದು ಯೋಜನೆಯನ್ನ ಕರ್ತನೆ ಒಂದು ಪರ್ಸನಲ್ ಎನ್ಕೌಂಟರ್ ಇದ್ದು ನಾವು ಹೋಗುವ ಹಾಗೆ ಯಾವುದೇ ಕಾರಣಕ್ಕೂ ಸುಖ ಸುಮ್ಮನೆ ಸ್ವಾಮಿ ಕರ್ತನೆ ನಾವು ಒಂದು ಸ್ಥಳಗಳಿಗೆ ಹೋಗದ ಹಾಗೆ. ಯಾಕಂದ್ರೆ ಕರ್ತನೆ ಈ ಲೋಕವು ಸ್ವಾಮಿ ಈ ಲೋಕದಲ್ಲಿ ಇರುವವರು ಕರ್ತನೆ ನಮ್ಮ ವಿರುದ್ಧವಾಗಿರುವಂತದ್ದಾಗಿದೆ ಕರ್ತನೆ. ಈ ವಿರುದ್ಧವಾಗಿರುವಂತಹ ಸ್ಥಳಗಳಲ್ಲಿ ವಿರುದ್ಧವಾಗಿರುವಂತಹ ದುಷ್ಟರಾಗಿರುವ ಜನಗಳಲ್ಲಿ ನಾವು ಕುರಿಗಳ ರೀತಿಯಲ್ಲಿ ಜೀವಿಸಬೇಕಾಗಿದೆ. ನಮಗೆ ನೀನು ಸಹಾಯ ಮಾಡು. ಯಾವುದೇ ರೀತಿಯ ತಪ್ಪಾದ ಆಲೋಚನೆ ತಪ್ಪಾದ ನಿರ್ಧಾರಗಳನ್ನು ಮಾಡುವಾಗ ನೀನು ಸಹಾಯ ಮಾಡು ಕರ್ತನೆ. ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಪರಿಶುದ್ಧನೇ. ಇವತ್ತಿನ ದಿವಸ ನಿನ್ನ ಸನ್ನಿಧಿಯಲ್ಲಿ ಕುಳಿತು ಈ ವಾಕ್ಯವನ್ನ ಕೇಳಿದಂತ ಪ್ರತಿಯೊಬ್ಬರಿಗೂ ಕರ್ತನೆ ಈ ವಾಕ್ಯದ ತಿರುಳನ್ನ ನೀನು ಬೋಧಿಸಿದಕ್ಕಾಗಿ ಸ್ತೋತ್ರ, ನನಗೂ ತಿಳಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಆತ್ಮಿಕ ಪಾಠವನ್ನ ಕಲಿತವರಾಗಿ ಕರ್ತನೆ ರಾಜ ಮುಂದೆ ಬರುವಂತ ಎಲ್ಲಾ ಸವಾಲುಗಳನ್ನು ಎದುರಿಸುವ ಹಾಗೆ ಸಾರಸ್ಯವನ್ನ ಚಾಚುವೇಸಪ್ಪ ಕರ್ತನೆ. ನಮ್ಮನ್ನ ರಾಂಗ್ ಡಿಸಿಷನ್ ಮಾಡುವ ಹಾಗೆ ಕರ್ತನೆ ತಪ್ಪಾದ ಬಾಗಿಲ ಒಳಗಡೆ ಹೋಗುವ ಹಾಗೆ ತಪ್ಪಾದ ಮಾರ್ಗವನ್ನು ಹಿಡಿಯುವ ಹಾಗೆ ಮಾಡುತ್ತಿರುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ವಿರುದ್ಧ ಬಿಡುಗಡೆ ಒಂದು ಮಾರ್ಗದಿಂದ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.